ಈಗ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ ನ ಹಿಂಗೆಲ್ಲ ಇಟ್ಕೊಂಡು ಯಾರಿಗೂ ಹೇಳಕ್ ಆಗಲ್ಲ. ಇಲ್ಲಿ ಎಲ್ಲ ಬುದ್ಧಿವಂತರೇ ಬಂದಿರೋರು, ಎಲ್ಲ ಬುದ್ಧಿವಂತರೇ. ಹಂಗಲ್ಲ, ಅಧಿವೇಶನದೊಳಗೆ ನ್ಯಾಷನಲ್ ಫ್ಲಾಗ್ ನೀವು ಬೇರೆ ಪದ ಉಪಯೋಗಿಸಿರಿ, ಅವ್ರು ಅದಕ್ಕೆ ತಂದ್ರು. ನೀವು ಹಿಂಗ್ ಸಮರ್ಥನೆ ಮಾಡ್ಕೊಂಡ್ರೆ ಸಮರ್ಥನಲ್ಲ, ಕೂತ್ಕೊಂಡು ಅದನ್ನ ಹೇಳಿದ್ರೆ ಬೇರೆ ಅಲ್ಲದು ಸರಿ. ಸರಿ, ಈಗ ಇಡ್ರಿ ರಾಷ್ಟ್ರ ಧ್ವಜ, ಇದು ಬೇಡ, ಒಳ್ಳೇದಲ್ಲ ಅದು. ಅಲ್ಲ, ಅದನ್ನ ಮುದುಡಿ ಮಾಡಿ ಅದು ಬಿಡಿ ಬಿಡಿ, ತೆಗೆದಿಡಿ ಇವರೇ, ತೆಗೆದಿಡಿ ತೆಗೆದಿಡಿ ತೆಗೆದಿಡಿ. ಅಲ್ಲ, ಮುದುಡಿ ಮಾಡಿದ್ರಲ್ಲ, ಮಾಡ್ತಾರೆ. ಈಗ ಸುಮ್ಮನೆ ಸದನ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಸದನ ಪ್ರಾರಂಭ ಆಗಲಿ. ಈಗ ನೋಡಿ, ಒಂದ್ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ, ಬಂದ ಮೇಲೆ ಕೂತು ಚರ್ಚೆ ಮಾಡೋಣ. ಈಗ ಸದನ ನಡೆಯಕ್ ಬಿಡಿ, ಚರ್ಚೆ ಮಾಡೋಣಂತೆ. ನೋಡಿ, ಅಧ್ಯಕ್ಷರು ಬರ್ಲಿ, ನಾವು ಅಧ್ಯಕ್ಷರಾದ್ರೂ ನಾವು ಈಗ ತಾತ್ಕಾಲಿಕವಾಗಿ ಕೂತಿರೋಂಥದ್ದು. ದಯಮಾಡಿ ಅವಕಾಶ ಕೊಡಿ. ಸದನ ನೋಡ್ರಿ, ನಾನು ಅಧ್ಯಕ್ಷರೇ ನೋಡಿ, ಇಲ್ಲಿ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದೇ ನಿಮಿಷ ನೋಡಿ, ಇಲ್ಲಿ RSS ಸಂಸ್ಥೆ ಇಲ್ಲಿಲ್ಲ. ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು. ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲದೆ ಇರತಕ್ಕಂತ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವ್ರು ಉತ್ತರ ಯಾರು ಹೇಳ್ತಾರೆ ಅದಕ್ಕೆ? ಈಗ ಸಂಸ್ಥೆ ಅಲ್ಲ ಅದು. ನಾವು ಅದನ್ನೇ ಹೇಳಿದ್ರಿ. ಈಗ ಅಲ್ಲೇ ನಾವು ಅವ್ರನ್ನ, ನಾನು ಅವಾಗ ಹೇಳಿದ್ನಲ್ಲ, ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅವರು ನೋಡಿ, ಇಲ್ಲಿಂದೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು? ಅವ್ರಿಗೆ ಅಧಿಕಾರನ ಮಾತಾಡ್ಲಿ, ಆಚೆ ಮಾತಾಡ್ಲಿ, ಹೋಗ ಆಚೆ, ಎಷ್ಟು ಬೇಕಾದ್ರೂ ಮಾತಾಡ್ಲಿ. ಆಚೆ ಕಡೆ ಶೆಲ್ಟರ್ ತಗೊಂತಾರೆ, ಆಚೆ ಉತ್ತರ ಕೊಡ್ತಾರೆ. RSS ಉತ್ತರ ಕೊಡ್ತಾರೆ. ಇಲ್ಲೇ ಮಾತಾಡ್ತಾರೆ. ಈ ಶೆಲ್ಟರ್ ಯಾಕೆ ತಗೊಂತ ಇದ್ದಾರೆ? ಸದನದ ಶೆಲ್ಟರ್ ತಗೊಂತ ಇದ್ದಾರೆ ಇವರು ಅಷ್ಟೇ. ಏನ್ ಶೆಲ್ಟರ್? ಅದರಿಂದ ಏನ್ ಶೆಲ್ಟರ್ ಆಗುತ್ತೆ? ಆಚೆ ಹೋಗಿ, ದಮ್ಮಿದ್ರೆ ಮಾತಾಡ್ಲಿ, ಆಚೆ ಹೋಗಿ. ಏನು ನನಗೆ ಕಂಡಂಗೆ ತಡೆದಪ್ಪ ಸ್ವಲ್ಪ. ನಾವು ಇಲ್ಲಿ ಕೂತು